ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 873 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 22 ಮೇ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕನ್ನಡಿಗ ಯಾರು? ಹೂ ಇಸ್ ದ ಫಸ್ಟ್ ಕನ್ನಡಿಗ ಟು ವಿನ್ ಮ್ಯಾನ್ ಬೂಕರ್ ಪ್ರಶಸ್ತಿ? ಸೊ ಈ ಬೂಕರ್ ಪ್ರಶಸ್ತಿಯ ಬಗ್ಗೆ ಇತ್ತೀಚಿನ ಕೆಲವೊಂದು ದಿನಗಳಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ನಮ್ಮ ಭಾರತ ದೇಶಕ್ಕೆ ದಟ್ಟು ನಮ್ಮ ಕರ್ನಾಟಕದ ವ್ಯಕ್ತಿಗೆ ಸಿಕ್ಕಿರ್ತಕ್ಕಂಥದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಆಗಿರುತ್ತೆ. ಬಟ್ ನಾನು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು ಈ ಮ್ಯಾನ್ ಬೂಕರ್ ಪ್ರಶಸ್ತಿ ಅಂತ ಹೇಳ್ತೇವೆ. ಈ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಮೊದಲು ಪಡೆದುಕೊಂಡಿರ್ತಕ್ಕಂಥ ಕನ್ನಡಿಗ ಅಥವಾ ಕನ್ನಡಿಗಾರ್ತಿ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರವಿಂದ ಅಡಿಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಈ ಕನ್ನಡ ಕೃತಿಗೆ ಬಂದಿರತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಬಾನು ಮುಸ್ತಾಕ್ ರವರಿಗೆ ಬಂದಿರುತ್ತೆ. ಬಟ್ ಕನ್ನಡ ಮೂಲದವರಿಗೆ ಪ್ರಥಮವಾಗಿ ಬಂದಿರತಕ್ಕಂಥದ್ದು ಅರವಿಂದ್ ಅಡಿಗಾರ್ ಅವರಿಗೆ ಬಂದಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಥವಾ ಬೂಕರ್ ಪ್ರೈಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದ್ರೆ, ಕನ್ನಡ ರೈಟರ್ ಆಗಿರ್ತಕ್ಕಂಥ ಬಾನು ಮುಸ್ತಾಕ್ ರವರಿಗೆ ಈ ಬೂಕರ್ ಪ್ರೈಸ್ ಈಗ ನೀಡಿರ್ತಕ್ಕಂಥದ್ದು ಸುದ್ದಿಯಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇವರು ಇಂಡಿಯನ್ ರೈಟರ್ ಆಗಿರ್ತಾರೆ, ಅಂದ್ರೆ ಭಾರತೀಯ ಬರಹಗಾರ್ತಿ ಆಗಿರ್ತಾರೆ. ಅದ್ರ ಜೊತೆಗೆ ಆಕ್ಟಿವಿಸ್ಟ್ ಕೂಡ ಆಗಿರ್ತಾರೆ, ಅಂದ್ರೆ ಅವರೊಬ್ರು ಕಾರ್ಯಕರ್ತೆ ಕೂಡ ಆಗಿರ್ತಾರೆ. ಅಟ್ ದ ಸೇಮ್ ಟೈಮ್ ಶಿ ಇಸ್ ಆಲ್ಸೋ ಲಾಯರ್ಸ್, ಅಂದ್ರೆ ಪ್ರತಿಪಾದಕಿ ಕೂಡ ಆಗಿರ್ತಾರೆ. ಸೊ ಇವ್ರಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2025 ಸೊ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಯಾವುದಕ್ಕಾಗಿ ನೀಡಲಾಗಿರುತ್ತೆ ಅಂದ್ರೆ ಹರ್ ಶಾರ್ಟ್ ಸ್ಟೋರಿ ಕಲೆಕ್ಷನ್, ಅಂದ್ರೆ ಅವ್ರು ಬರೆದಿರ್ತಕ್ಕಂಥ ಕೃತಿ ಏನಿದೆ ಅದು ಸಣ್ಣ ಸಣ್ಣ ಕಥೆಗಳ ಒಂದು ಸಂಗ್ರಹವಾಗಿರುತ್ತೆ. ಸೊ ಆ ಒಂದು ಸಂಗ್ರಹಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಕರ್ನಾಟಕದ ಅಥವಾ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಮೊದಲ ಕೃತಿಗೆ ಸೊ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇದೇ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಅವ್ರು ಬರೆದಿರ್ತಕ್ಕಂಥ ಕೃತಿಯ ಟೈಟಲ್ ಏನಿರುತ್ತೆ ಅಂದ್ರೆ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೇವೆ. ಸೊ ಇದು ಇಂಗ್ಲಿಷ್ ವರ್ಷನ್ ಆಗಿರುತ್ತೆ. ಇದನ್ನ ಕನ್ನಡದಲ್ಲಿ ಎದೆಯ ಅಣತೆ ಅಂತ ಹೇಳ್ತೇವೆ. ಸೊ ಇದನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರ್ತಾರೆ. ಸೊ ಭಾಷಾಂತರ ಮಾಡಿದಾಗ ಇದಕ್ಕೆ ಹಾರ್ಟ್ ಲ್ಯಾಂಪ್ ಅಂತ ಹೆಸರಿಟ್ಟಿರ್ತಾರೆ. ಸೊ ದಿಸ್ ಇಸ್ ದಿ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಬುಕ್ ಟು ರಿಸೀವ್ ದಿಸ್ ಪ್ರೆಸ್ಟಿಜಿಯಸ್ ಅವಾರ್ಡ್, ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಅಥವಾ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ನಮ್ಮ ಕನ್ನಡದ ಮೊಟ್ಟ ಮೊದಲ ಭಾಷೆಯ ಪುಸ್ತಕವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೃತಿ ಏನಿದೆ ಇದರಲ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್ ಸಣ್ಣ ಸಣ್ಣ ಕಥೆಗಳ ಸಂಗ್ರಹ ಅಂತ ನಾನು ಹೇಳಿದ್ದೆ. ಸೊ ಇದರಲ್ಲಿ ವಿ ಹ್ಯಾವ್ 12 ಶಾರ್ಟ್ ಸ್ಟೋರೀಸ್, ಅಂದ್ರೆ 12 ಚಿಕ್ಕ ಕಥೆಗಳನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ 1990 2023 2023 ಈ ವರ್ಷಗಳ ನಡುವೆ ಬರೆದಿರ್ತಕ್ಕಂಥ ಒಂದು ಚಿಕ್ಕ ಕಥೆಗಳಾಗಿರ್ತವೆ. ಸೊ ಈ ಕಥೆಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಲೈಫ್ಸ್ ಆಫ್ ವಿಮೆನ್, ಪರ್ಟಿಕ್ಯುಲರ್ಲಿ ವಿತ್ ಇನ್ ಮುಸ್ಲಿಂ ಕಮ್ಯುನಿಟಿ ಇನ್ ಸೌತ್ ಇಂಡಿಯಾ, ಅಂದ್ರೆ ಈ ಒಂದು ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರ ಜೀವನ ಹೇಗಿರುತ್ತೆ ಇದರ ಬಗ್ಗೆ ಚಿಕ್ಕ ಚಿಕ್ಕ 12 ಕಥೆಗಳನ್ನ ಬರೆದಿರ್ತಾರೆ. ಸೊ ಇದರ ಕಂಪೈಲೇಷನ್ಗಾಗಿ ಈಗ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಇವರು ಪಡೆದುಕೊಂಡಿರ್ತಾರೆ. ಸೊ ಇದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥವ್ರು ಯಾರು? ಇದನ್ನ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥವ್ರು ದೀಪಾ ಬಸ್ತಿ, ಇವರನ್ನ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಸೊ ಈ ಒಂದು ಟ್ರಾನ್ಸ್ಲೇಷನ್ ಅಥವಾ ಅನುವಾದ ಮಾಡಿರುವ ಕಾರಣದಿಂದ ಆ ಪ್ರೈಸ್ ಮನಿ ಏನ್ ಬರುತ್ತೆ ಸೊ ಅದರಲ್ಲಿ 50% ಶೇರ್ ಅನ್ನ ಇವರು ಕೂಡ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ಹಿಸ್ಟಾರಿಕ್ ಫಸ್ಟ್ ಅಂತ ಹೇಳ್ತೇವೆ, ಅಂದ್ರೆ ಇತಿಹಾಸದಲ್ಲಿಯೇ ಇದು ಪ್ರಪ್ರಥಮ ಬಾರಿಗೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಫಸ್ಟ್ ಟೈಮ್ ಕನ್ನಡ ಬುಕ್ ಅಂಡ್ ಶಾರ್ಟ್ ಸ್ಟೋರಿ ಕಲೆಕ್ಷನ್ ದಟ್ ಹ್ಯಾವ್ ವಾನ್ ದಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್, ಅಂದ್ರೆ ಈ ಒಂದು ಕನ್ನಡ ಪುಸ್ತಕ ಅಥವಾ ಸಣ್ಣ ಕಥಾ ಸಂಕಲನಕ್ಕಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥದ್ದು. ಸೊ ಇದೇ ಮೊದಲ ಬಾರಿಯಾಗಿ ನಾವು ಹೇಳ್ಬೋದಾಗಿರುತ್ತೆ. ಸೊ ಈಗ ನಾವು ಈ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ಲಿಟರರಿ ಅವಾರ್ಡ್ ಅಂತ ಹೇಳ್ತೇವೆ. ಲಿಟರರಿ ಅಂದ್ರೆ ಸಾಹಿತ್ಯಕ್ಕಾಗಿ ಕೊಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪ್ರತಿಷ್ಠವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಯಾರು ಈ ಫಿಕ್ಷನ್ಸ್ ಅಂದ್ರೆ ಕಾಲ್ಪನಿಕ ಕಥೆಗಳಾಗಿರ್ಬೇಕು. ಇಟ್ ಶುಡ್ ನಾಟ್ ಬಿ ಅ ರಿಯಲ್ ಸ್ಟೋರೀಸ್. ಅಫ್ ಕೋರ್ಸ್ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿರುವಾಗ ಸೊ ಭಾರತ ದೇಶದ ಅಥವಾ ದಕ್ಷಿಣ ಭಾರತ ದೇಶದ ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಗಳು ಅಂತ ಉಲ್ಲೇಖ ಮಾಡಿದ್ರು ಕೂಡ ಅದು ಫಿಕ್ಷನ್ ಆಗಿರುತ್ತೆ ಅಥವಾ ಕಾಲ್ಪನಿಕ ಕಥೆಗಳನ್ನ
ನಾವು ಈ ಪುಸ್ತಕದಲ್ಲಿ ನೋಡಬಹುದಾಗಿರುತ್ತೆ. ಸೊ ಬಟ್ ಅದು ಯಾವ ಭಾಷೆಯಲ್ಲಿ ಬರೆದಿದ್ರು ಕೂಡ ಅದು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿರಬೇಕಾಗಿರುತ್ತೆ. ಅಂದ್ರೆ ಇಂಗ್ಲಿಷ್ ಭಾಷೆಗೆ ಅದು ಭಾಷಾಂತರಗೊಂಡಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಅದು UK ಅಥವಾ ಐರ್ಲೆಂಡ್ ನಲ್ಲಿ ಪಬ್ಲಿಷ್ ಆಗಿರಬೇಕು, ಪ್ರಕಟಣೆಗೊಂಡಿರಬೇಕು. ಸೊ ಅವಾಗ ಮಾತ್ರ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತೆ. ಸೊ ಕಂಡೀಷನ್ಸ್ ಏನು ಅಂದ್ರೆ ಅದು ಫಿಕ್ಷನ್ ಆಗಿರಬೇಕು, ಅಂದ್ರೆ ಕಾಲ್ಪನಿಕ ಕಥೆಗಳಾಗಿರ್ಬೇಕು, ಅಂಡ್ ಅದು ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿರಬೇಕು. ಟ್ರಾನ್ಸ್ಲೇಷನ್ ಆಗುವುದರ ಜೊತೆಗೆ UK ಮತ್ತು ಐರ್ಲೆಂಡ್ ನಲ್ಲಿ ಅದು ಪಬ್ಲಿಷ್ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ ಪ್ರೈಸ್ ಮನಿ ಎಷ್ಟು ಬರುತ್ತೆ ಅಂದ್ರೆ 50,000 ಪೌಂಡ್ಸ್ ಅಷ್ಟು ಇದರಲ್ಲಿ ಪ್ರೈಸ್ ಮನಿಯಾಗಿ ನೀಡಲಾಗುತ್ತೆ. ಸೊ ಇದರಲ್ಲಿ 50% ಅನ್ನ ಮೂಲ ಬರಹಗಾರರು, ಇನ್ನೊಂದು 50% ಅನ್ನ ಅದನ್ನ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರುವವರಿಗೆ ಸೊ ಈ ಒಂದು ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಸೊ ಈ ಪ್ರಶಸ್ತಿ ಎಸ್ಟಾಬ್ಲಿಷ್ ಆಗಿದ್ದು ಯಾವ ವರ್ಷದಲ್ಲಿ ಅಂದ್ರೆ 2005ರಲ್ಲಿ ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಮೊದಲು ಇದನ್ನ ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಕರೀತಾ ಇದ್ರು, ಈಗ ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಓಪನ್ ಟು ಫಿಕ್ಷನಲ್ ವರ್ಕ್ಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್ ಫ್ರಮ್ ಎನಿ ಲ್ಯಾಂಗ್ವೇಜ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೇ ಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದಿಸಲಾಗಿರ್ತಕ್ಕಂಥ ಕಾಲ್ಪನಿಕ ಕೃತಿಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ನಮ್ಮ ಕರ್ನಾಟಕ ಅರವಿಂದ ಅಡಿಗ, ಸೊ ಇದನ್ನೇ ನಾನು ಪ್ರಶ್ನೆ ಕೇಳಿದ್ದು, ದ ಓನ್ಲಿ ಕನ್ನಡಿಗ ಟು ಗೆಟ್ ದಿಸ್ ಪರ್ಟಿಕ್ಯುಲರ್ ಅವಾರ್ಡ್. ಸೊ ಹಿ ಈಸ್ ಫ್ರಮ್ ದಕ್ಷಿಣ ಕನ್ನಡ. ಸೊ ಇವರು ಈ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥದ್ದು 2008ನೇ ಇಸ್ವಿಯಲ್ಲಿ. ಸೊ ಅವ್ರು ಬರೆದಿರ್ತಕ್ಕಂಥ ಡೆಬ್ಯೂಟ್ ನಾವೆಲ್ ಯಾವುದು ಅಂದ್ರೆ ದ ವೈಟ್ ಟೈಗರ್ ಅಂತ ಹೇಳ್ತೇವೆ. ಸೊ ಈ ಒಂದು ನಾವೆಲ್ಗಾಗಿ ಇವರಿಗೆ 2008ರಲ್ಲಿ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತೀಯರು ಯಾರ್ಯಾರಿದ್ದಾರೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥವ್ರು? ಸೊ ಮೊದಲನೇದು A.S. ನೈಪಾಲ್ ಅಂತ ಹೇಳ್ತೇವೆ. ಸೊ ಇವ್ರು ಬರೆದಿರ್ತಕ್ಕಂಥ ಕೃತಿ ಇನ್ ಅ ಫ್ರೀ ಸ್ಟೇಟ್ ಅಂತ ಹೇಳ್ತೇವೆ. ದಿಸ್ ವಾಸ್ ಇನ್ ದ ಇಯರ್ 1971 ನಲ್ಲಿ ಇವರು ಅವಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ. ಸೊ ಎರಡನೇದು ಸಲ್ಮಾನ್ ರಶ್ದಿ, ಇವ್ರು ಬರೆದಿರ್ತಕ್ಕಂಥದ್ದು ಮಿಡ್ ನೈಟ್ ಚಿಲ್ಡ್ರನ್ ಅಂತ ಹೇಳ್ತೇವೆ. ಸೊ ದಿಸ್ ವಾಸ್ ಇನ್ ದ ಇಯರ್ 1981 ನಲ್ಲಿ. ಅರುಂಧತಿ ರಾಯ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ 1997. ಅರವಿಂದ್ ಅಡಿಗ, ದ ವೈಟ್ ಟೈಗರ್ ಇನ್ ದ ಇಯರ್ 2008. ಅದಾದ್ಮೇಲೆ ಕಿರಣ್ ದೇಸಾಯಿ, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಇನ್ ದ ಇಯರ್ 2006. ಸೊ ಇಷ್ಟೆಲ್ಲ ಜನರು ಭಾರತದಿಂದ ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವರ ಪಟ್ಟಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಹಾವೇರಿಯ ಗುತ್ತಲದಲ್ಲಿ 16ನೇ ಶತಮಾನದ ದುರಂತ ಶಾಸನವು ಯಾವ ದೇವಾಲಯದ ಬಳಿ ಪತ್ತೆಯಾಗಿದೆ? ಸೊ ನಿಯರ್ ವಿಚ್ ಟೆಂಪಲ್ ವಾಸ್ ಟ್ರಾಜಿಕ್ 16th century inscription discovered in ಗುತ್ತಲ, ಹಾವೇರಿ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಹಾವೇರಿ ಬಳಿ ಇರ್ತಕ್ಕಂಥ ಒಂದು ಊರು, ಅದನ್ನ ನಾವು ಗುತ್ತಲ ಅಂತ ಹೇಳ್ತೇವೆ. ಸೊ ಈ ಒಂದು ಭಾಗದಲ್ಲಿ 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರಾಜಿಡಿ ಅಂದ್ರೆ ಒಂದು ಡಿಸಾಸ್ಟರ್ ಅಥವಾ ಅನಾಹುತದಿಂದ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಗಳನ್ನ ಅಲ್ಲಿ ಸಮಾಧಿ ಮಾಡಿರ್ತಕ್ಕಂಥ ಒಂದು ವಿವರವನ್ನ ಬರೆದಿರ್ತಕ್ಕಂಥ ಶಾಸನ ಪತ್ತೆ ಆಗಿರುತ್ತೆ. ಸೊ ಇದು ನಮ್ಮ ಇತಿಹಾಸದಲ್ಲಿಯೇ ಮೋಸ್ಟ್ ಟ್ರಾಜಿಕ್ ಅಂತ ಹೇಳ್ಬೋದು ಆಗಿರುತ್ತೆ. ಸೊ ಈ ಒಂದು ಉಲ್ಲೇಖ ಅಥವಾ ಈ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿರ್ತಕ್ಕಂಥ ಒಂದು ದೇವಸ್ಥಾನ ಯಾವ ದೇವಸ್ಥಾನದ ಬಳಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರಶೇಖರ ದೇವಸ್ಥಾನ ಅಥವಾ ಚಂದ್ರಶೇಖರ ಟೆಂಪಲ್ ಬಳಿಯಲ್ಲಿ ಸೊ ಈ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ದಿ ಅರ್ಲಿಯೆಸ್ಟ್ ಎಪಿಗ್ರಾಫಿಕ್ ರೆಕಾರ್ಡ್ಸ್ ಆಫ್ ಹ್ಯುಮ್ಯಾನಿಟೇರಿಯನ್ ಡಿಸಾಸ್ಟರ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಾನವೀಯ ದುರಂತದ ಆರಂಭಿಕ ಶಿಲಾಶಾಸನದ ದಾಖಲೆಗಳು ಸೊ ಈಗ ಪತ್ತೆ ಆಗಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಇದು ಪತ್ತೆ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹಾವೇರಿ ಡಿಸ್ಟ್ರಿಕ್ಟ್ ನಲ್ಲಿ ಇದು ಪತ್ತೆ ಆಗಿರುತ್ತೆ. ಸೊ ಈ ಒಂದು ಇನ್ಸ್ಕ್ರಿಪ್ಷನ್ ಯಾವ ಶತಮಾನಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ 16th ಅಥವಾ 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಈ ಇನ್ಸ್ಕ್ರಿಪ್ಷನ್ಗಳು ಸಿಕ್ಕಿರ್ತಕ್ಕಂಥದ್ದು ಚಂದ್ರಶೇಖರ ಟೆಂಪಲ್ ಇನ್ ಗುತ್ತಲ. ಸೊ ಇಲ್ಲಿ ನಾವು ಟ್ರಾಜಿಕ್ ಡೆತ್ ಆಫ್ 6,307 ಪೀಪಲ್ ಡ್ಯೂ ಟು ಡ್ರಾಟ್ ಅಂದ್ರೆ ಬರಗಾಲದ ಕಾರಣದಿಂದ 6,307 ಜನರು ದುರಂತ ಸಾವನ್ನ ಅಪ್ಪಿರ್ತಕ್ಕಂಥ ಒಂದು ಮಾಹಿತಿಯನ್ನ ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ನಾವು ಡಿಸೈಫರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇನ್ಸ್ಕ್ರಿಪ್ಷನ್ ಅನ್ನ ನಾವು ಎಕ್ಸಾಕ್ಟ್ ಡೇಟ್ ಅಲ್ಲಿ ಹೇಳೋದಾದ್ರೆ ಆಗಸ್ಟ್ 18, 1539 CE ಸಮಯದಲ್ಲಿ ಸೊ ಇದನ್ನ ಬರೆಯಲಾಗಿರುತ್ತೆ. ಸೊ ಇದನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿರುತ್ತೆ ಅಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಇದಾಗಿರುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ದಿ ಅರ್ಲಿಯೆಸ್ಟ್ ಎಪಿಗ್ರಾಫಿಕ್ ರೆಕಾರ್ಡ್ಸ್ ಆಫ್ ಹ್ಯುಮ್ಯಾನಿಟೇರಿಯನ್ ಡಿಸಾಸ್ಟರ್. ಅಂದ್ರೆ ಈ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ವಿಪತ್ತುಗಳಿಂದ ಆಗಿರ್ತಕ್ಕಂಥ ಸಾವು ನೋವುಗಳೇನಿದ್ದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ದಾಖಲೆಯಾಗಿ ನಾವಿದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ
ಯಾರ್ಯಾರೋ ವ್ಯಕ್ತಿಗಳನ್ನ ಈ ಒಂದು ಉಲ್ಲೇಖದಲ್ಲಿ ಅಥವಾ ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಮರುಳಯ್ಯ ಒಡೆಯ ಅಂತ ಹೇಳ್ತೇವೆ. ಈ ಮರುಳಯ್ಯ ಒಡೆಯ ಅಂತಕ್ಕಂಥವ್ರು ಸನ್ ಆಫ್ ನಾಣ್ಯದೇವ ಒಡೆಯ ಅಂತ ಹೇಳ್ತೇವೆ. ನಾಣ್ಯದೇವ ಒಡೆಯ ಅವರ ಮಗನಾಗಿರ್ತಕ್ಕಂಥ ಮರುಳಯ್ಯನ ಒಡೆಯ. ಸೊ ಇವರು ಅಷ್ಟೂ ಜನರನ್ನ ಡಿಸೀಸ್ಡ್ ಅಂದ್ರೆ ಆ ಒಂದು ಬರಗಾಲದಿಂದ ಸಾವನ್ನಪ್ಪಿರ್ತಕ್ಕಂಥ ಅಷ್ಟೂ ಜನರನ್ನ ಸಮಾಧಿ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಮರುಳಯ್ಯನ ಒಡೆಯನನ್ನ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. He carried the bodies in the baskets and buried them as an act of merit for ತಿಮ್ಮಸಾರ ಸ್ವಾಮಿ, the ruler of that region. ಅಂದ್ರೆ ಆ ಒಂದು ಸಮಯದಲ್ಲಿ ಆ ಪ್ರದೇಶದ ಆಡಳಿತಗಾರ, ಆ ಆಡಳಿತಗಾರವನ್ನ ನಾವೇನಂತ ಕರಿತೀವಿ ಅಂದ್ರೆ ತಿಮ್ಮರಸ ಸ್ವಾಮಿ ಅಂತ ಹೇಳ್ತೇವೆ. ಸೊ ಅವರಿಗೆ ಒಂದು ಫೇವರ್ ಅನ್ನ ಮಾಡ್ಲಿಕ್ಕೆ ಅಥವಾ ಒಂದು ಪುಣ್ಯದ ಸಂಕೇತವಾಗಿ ಶವಗಳನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬುಟ್ಟಿಗಳಲ್ಲಿ ಹೊತ್ಕೊಂಡೋಗಿ ಅಲ್ಲಿ ಸಮಾಧಿ ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನ ಇವರೊಬ್ಬರೇ ನೆರವೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2025 ಏಷ್ಯಾಟಿಕ್ ಸಿಂಹ ಗಣತಿ, ಜನಗಣತಿ ಅಲ್ಲ, ಗಣತಿಯ ಪ್ರಕಾರ ಗುಜರಾತ್ನಲ್ಲಿ ಪ್ರಸ್ತುತ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಎಷ್ಟು? According to the 2025 Asiatic Lion Census, what is the current population of Asiatic lions in Gujarat? ಈ ಪ್ರಶ್ನೆಗೆ ಸರಿಯಾದ ಉತ್ತರ 920 ಹುಲಿಗಳನ್ನ ನಮ್ಮ ಭಾರತ ದೇಶದಲ್ಲಿ. ಯಾಕೆ ನಾವು ಈ ಒಂದು ಏಷ್ಯಾಟಿಕ್ ಲಯನ್ ಸೆನ್ಸಸ್ ಇನ್ ಗುಜರಾತ್ ಮಾತ್ರ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ ಅಂದ್ರೆ, ಸೊ ಈ ಒಂದು ಏಷ್ಯಾಟಿಕ್ ಲಯನ್ಸ್ ಅಂತಕ್ಕಂಥದ್ದು ಗುಜರಾತ್ನಲ್ಲೇ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಅಥವಾ ಬಹುತೇಕ ಅಲ್ಲೇ ಕಂಡು ಬರುವ ಕಾರಣದಿಂದ ಸೆನ್ಸಸ್ ಅನ್ನು ಕೂಡ ನಾವು ಅಲ್ಲೇ ಮಾಡಲಾಗುತ್ತೆ. ಮತ್ತೆ ಅದೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಲಾಸ್ಟ್ 2015 ಅಲ್ಲಿ ಮಾಡಿರ್ತಕ್ಕಂಥ ಸೆನ್ಸಸ್ ನ ಪ್ರಕಾರ 523 ಲಯನ್ಸ್ ಗಳನ್ನ ಈ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 2025ರಲ್ಲಿ ಅದು 891ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚೇಂಜ್ ಯುವರ್ ಆನ್ಸರ್. ಸೊ ಇದು 891 ಲಯನ್ಸ್ ಗಳು ಇಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು 2025ರ ಏಷ್ಯಾಟಿಕ್ ಲಯನ್ ಸೆನ್ಸಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಸೆನ್ಸಸ್ ನ ಪ್ರಕಾರ there is 32% increase in ಗುಜರಾತ್ ಲಯನ್ ಪಾಪ್ಯುಲೇಷನ್. ಅಂದ್ರೆ ಗುಜರಾತ್ ನ ಸಿಂಹಗಳ ಒಂದು ಸಂಖ್ಯೆಯಲ್ಲಿ 32% ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2020ಯಲ್ಲಿ ಇಟ್ ವಾಸ್ 674 ಇದ್ದಿದ್ದು, ಸೊ ಈಗ 891ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2020 and 2025 ಮಧ್ಯ 5 years ಗ್ಯಾಪ್ ನಲ್ಲಿ ಈ ಒಂದು ಸೆನ್ಸಸ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಟೋಟಲ್ ಪಾಪ್ಯುಲೇಷನ್ ಇದರಲ್ಲಿ 891 ಲಯನ್ಸ್ ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಆಗಿರುತ್ತೆ. ಇದರಲ್ಲಿ 196 ಮೇಲ್ಸ್ ಅಂದ್ರೆ 196 ಗಂಡು ಹುಲಿಗಳು, 330 ಫೀಮೇಲ್ಸ್ ಅಥವಾ 330 ಹೆಣ್ಣು ಹುಲಿಗಳಿರುತ್ತೆ. ಇನ್ನ 140 ಸಬ್ ಅಡಲ್ಟ್ಸ್ ಅಂತ ಕರಿತೇವೆ, ಅಂದ್ರೆ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಲಯನ್ಸ್ ಆಗಿರುತ್ತೆ. ಇನ್ನ 225 ಕಬ್ಸ್ ಅಥವಾ ಮರಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ಒಟ್ಟು ಸೇರಿಸಿ ಈಗ 891 ಲಯನ್ಸ್ ಗಳು ಇಲ್ಲಿ ದಾಖಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಲೈನ್ಗಳು ನಾಟ್ ಜಸ್ಟ್ ಇನ್ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲದೆ, ಸೊ ಅದರಿಂದ ಆಚೆ ಕೂಡ 11 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ, ಇನ್ಕ್ಲೂಡಿಂಗ್ ಭಾವನಗರ್, ರಾಜ್ಕೋಟ್ ಮತ್ತೆ ಪೋರಬಂದರ್ ಏನಿದೆ. ಸೊ ಈ ರೀತಿಯ ಹಲವಾರು ಪ್ರದೇಶಗಳಲ್ಲಿ ಈ ಸಿಂಹದ ಪಾಪ್ಯುಲೇಷನ್ ಈಗ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನ್ಕ್ರೀಸ್ ಏನಿದೆ ಅಂದ್ರೆ ಲಯನ್ ಪಾಪ್ಯುಲೇಷನ್ ಈಗ ಏರಿಕೆ ಆಗಿರ್ತಕ್ಕಂಥ ಒಂದು ಹೆಚ್ಚಳ ಏನಿರುತ್ತೆ, ಇಟ್ ಈಸ್ ಅಟ್ರಿಬ್ಯೂಟೆಡ್ ಟು ಪ್ರಾಜೆಕ್ಟ್ ಲಯನ್ with 2927 crore ಅಂದ್ರೆ 2927 ಕೋಟಿ ವೆಚ್ಚದಲ್ಲಿ ಈ ಸಿಂಹಗಳ ಪಾಪ್ಯುಲೇಷನ್ ಅನ್ನ ಹೆಚ್ಚು ಮಾಡಲಿಕ್ಕೆ ಪ್ರಾಜೆಕ್ಟ್ ಲಯನ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಹ್ಯಾಬಿಟ್ಯಾಟ್ ರಿಸ್ಟೋರೇಷನ್ ಅಂದ್ರೆ ಅವುಗಳು ವಾಸ ಮಾಡ್ತಕ್ಕಂಥ ಪ್ರದೇಶವನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು, ಪ್ರೇ ಬೇಸ್ ಎನ್ಹಾನ್ಸ್ಮೆಂಟ್ ಅಂದ್ರೆ ಅವು ತಿಂತಕ್ಕಂಥ ಸಸ್ಯಾಹಾರಿ ಪ್ರಾಣಿಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಂಡ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್ ಅಂದ್ರೆ ಮನುಷ್ಯ ಮತ್ತು ಈ ಸಿಂಹಗಳ ನಡುವೆ ಆಗ್ತಕ್ಕಂಥ ಒಂದು ಸಂಘರ್ಷ ಏನಿರುತ್ತೆ, ಸೊ ಅದನ್ನೆಲ್ಲ ಕಡಿಮೆ ಮಾಡುವ ಪ್ರಯತ್ನದ ಸಲುವಾಗಿ ಈ ಒಂದು ಸಿಂಹಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಸರ್ವೆಯನ್ನ ಕೇವಲ 4 ದಿನಗಳಲ್ಲಿ ಅವರು ಕಂಪ್ಲೀಟ್ ಮಾಡಿರ್ತಾರೆ. ದೇ ಕವರ್ಡ್ ಅರೌಂಡ್ 35,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನ ಅವರು ಕವರ್ ಮಾಡಿರ್ತಾರೆ. ಸೊ ಸೆನ್ಸಸ್ ಮಾಡಲಿಕ್ಕೆ ಅವ್ರು ಬಳಸಿರ್ತಕ್ಕಂಥ ಮೆಥಡ್ಸ್ ಯಾವುದು ಅಂದ್ರೆ ಕ್ಯಾಮರಾ ಟ್ರಾಪ್ಸ್ ಅಂದ್ರೆ ಕ್ಯಾಮ್ರಾದ ಮುಖಾಂತರ ಸೆರೆ ಹಿಡಿತಕ್ಕಂಥದ್ದು, GPS ಟ್ರ್ಯಾಕಿಂಗ್ ಮಾಡ್ತಕ್ಕಂಥದ್ದು, ಅದರ
ಜೊತೆಗೆ ಡೈರೆಕ್ಟ್ ಬೀಟ್ ವೆರಿಫಿಕೇಶನ್ ಅಂದ್ರೆ ಬೀಟ್ ಪರಿಶೀಲನೆ ಅಥವಾ ಅಲ್ಲಿ ಓಡಾಡುವ ಮುಖಾಂತರ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಭಾಗವಾಗಿ ಸೊ ಈ ಒಂದು ಗಣತಿಯನ್ನ ಸಂಪೂರ್ಣವಾಗಿ ಮಾಡಲಾಗಿರುತ್ತೆ. ಸೊ ಈಗ ಏಷಿಯಾಟಿಕ್ ಲಯನ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇಟ್ಸ್ ಅ ಯೂನಿಕ್ ಸಬ್ ಸ್ಪೀಶೀಸ್ ಆಫ್ ಲಯನ್ ಫೌಂಡ್ ಓನ್ಲಿ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಕಂಡು ಬರುವ ಸಿಂಹದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಉಪಜಾತಿ ಅಥವಾ ಉಪಪ್ರಭೇದವಾಗಿ ನಾವು ಏಷಿಯಾಟಿಕ್ ಲಯನ್ ಅನ್ನ ಹೇಳ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ಕಂಡು ಬರುತ್ತೆ. ಅದರಲ್ಲೂ ಕೂಡ ಗಿರ್ ನ್ಯಾಷನಲ್ ಪಾರ್ಕ್ ಏನಿದೆ ಮತ್ತೆ ಅದರ ಸುತ್ತಮುತ್ತಲಿನ ಪ್ರದೇಶಗಳು ಪರ್ಟಿಕ್ಯುಲರ್ಲಿ ಇನ್ ಗುಜರಾತ್ ನಲ್ಲಿ ಇರ್ತಕ್ಕಂಥ ಗಿರ್ ನ್ಯಾಷನಲ್ ಪಾರ್ಕ್ ಏನಿದೆ, ಸೊ ಈ ಒಂದು ಗಿರ್ ನ್ಯಾಷನಲ್ ಪಾರ್ಕ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅನ್ಲೈಕ್ ದೇರ್ ಆಫ್ರಿಕನ್ ಕೌಂಟರ್ ಪಾರ್ಟ್ಸ್, ಅಂದ್ರೆ ಈ ಲಯನ್ಸ್ ಅಂತ ಬಂದಾಗ ಏಷಿಯಾಟಿಕ್ ಲಯನ್ಸ್ ಅಂತ ಇರುತ್ತೆ, ಅದ್ರ ಜೊತೆಗೆ ಆಫ್ರಿಕನ್ ಲಯನ್ಸ್ ಅಂತ ಇರುತ್ತೆ. ಸೊ ಇವೆರಡನ್ನ ನಾವು ಹೋಲಿಕೆ ಮಾಡೋದಾದ್ರೆ ಏಷಿಯಾಟಿಕ್ ಲಯನ್ಸ್ ಹ್ಯಾವ್ ಸ್ಮಾಲರ್ ಸೈಜ್. ಏಷ್ಯಾದ ಸಿಂಹಗಳು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಯು ಕ್ಯಾನ್ ಕೋರಿಲೇಟ್ ದ ಸೇಮ್ to elephants also. Elephants allu Asian elephants and African elephants anta barutte. So Asian elephants African elephants ginta ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಸೊ ಅದೇ ರೀತಿ ಏಷ್ಯನ್ ಸಿಂಹಗಳು ಆಫ್ರಿಕನ್ ಸಿಂಹಗಳಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಲೆಸ್ ಪ್ರಾಮಿನೆಂಟ್ ಮೇನ್ ಅಂದ್ರೆ ಅದರ ತಲೆಯ ಸುತ್ತ ಇರ್ತಕ್ಕಂಥ ಒಂದು ಕೂದಲೇನಿರುತ್ತೆ, ಸೊ ಅದು ಏಷಿಯಾಟಿಕ್ ಸಿಂಹಗಳಲ್ಲಿ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದೇರ್ ಇಸ್ ಡಿಸ್ಟಿಂಗ್ ಬೆಲ್ಲಿ ಫೋಲ್ಡ್, ಅಂದ್ರೆ ಅದರ ಹೊಟ್ಟೆಯ ಕೆಳಗೆ ಇಡತಕ್ಕಂಥ ಒಂದು ಚರ್ಮ ಏನಿರುತ್ತೆ ಸೊ ಅದು ಫೋಲ್ಡ್ ಆಗಿರುತ್ತೆ ಅಥವಾ ನೇತಾಡ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಏಷಿಯಾಟಿಕ್ ಲಯನ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ಈ ಪಿಕ್ಚರ್ ನಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದು ಆಫ್ರಿಕನ್ ಲಯನ್ ಆಗಿರುತ್ತೆ. ಸೊ ನೀವು ನೋಡಿದ ಕೂಡಲೇ ಅದು ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏಷಿಯಾಟಿಕ್ ಲಯನ್ ಅಲ್ಲಿ ಆ ಮೇನ್ ಅಂದ್ರೆ ತಲೆಯ ಭಾಗದಲ್ಲಿರ್ತಕ್ಕಂಥ ಕೂದಲೇನಿರುತ್ತೆ ಸೊ ಅದು ಬಹಳ ಕಡಿಮೆ ಇರುತ್ತೆ. ಸೊ ಆಫ್ರಿಕನ್ ಲಯನ್ ಅಲ್ಲಿ ನಮಗೆ ಕಿವಿಗಳು ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಆ ಮೇನ್ ಅಂತಕ್ಕಂಥದ್ದು ಕಿವಿಗಳನ್ನ ಸಂಪೂರ್ಣವಾಗಿ ಕವರ್ ಮಾಡಿರುತ್ತೆ. ಬಟ್ ಏಷಿಯಾಟಿಕ್ ಲಯನ್ ಅನ್ನ ನೀವು ನೋಡಿದ್ರೆ ಸೊ ಅದರ ಕಿವಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ಅದರ ತಲೆಯ ಭಾಗದಲ್ಲಿರ್ತಕ್ಕಂಥ ಕೂದಲು ತೆಳುವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ವ್ಯತ್ಯಾಸಗಳು ನಮಗೆ ಆಫ್ರಿಕಾ ಮತ್ತೆ ಏಷಿಯಾಟಿಕ್ ಲಯನ್ ಮಧ್ಯೆ ಗೊತ್ತಿರಬೇಕಾಗಿರುತ್ತೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಈ ಒಂದು ಏಷಿಯಾಟಿಕ್ ಸಿಂಹಗಳು ಟರ್ಕಿದಿಂದ ಭಾರತ ದೇಶದವರೆಗೆ ಸ್ಪ್ರೆಡ್ ಆಗಿತ್ತು. ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಐತಿಹಾಸಿಕ ಒಂದು ದತ್ತಾಂಶದ ಪ್ರಕಾರ ದೇ ವರ್ ಸ್ಪ್ರೆಡ್ ಬಿಟ್ವೀನ್ ಟರ್ಕಿ ಅಂಡ್ ಇಂಡಿಯಾವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಬಟ್ ನೌ ದೇ ಆರ್ ರೆಸ್ಟ್ರಿಕ್ಟೆಡ್ ಟು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂಡ್ ಗ್ರಾಸ್ ಲ್ಯಾಂಡ್ಸ್ ಇನ್ ಗುಜರಾತ್ ನಲ್ಲಿರ್ತಕ್ಕಂಥ ಶುಷ್ಕ ಪತನಶೀಲ ಕಾಡುಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಮಾತ್ರ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೇಲ್ಸ್ ಅಥವಾ ಗಂಡು ಸಿಂಹಗಳೇನಿರುತ್ತೆ ದೇ ವೇ ಅಪ್ ಟು 160 to 190 ಕಿಲೋಗ್ರಾಮ್ಸ್ ವೇಟ್ ಇರುತ್ತೆ. ಸೊ ಅದೇ ಫೀಮೇಲ್ಸ್ ಅನ್ನ ನಾವು ತೆಗೆದುಕೊಂಡಾಗ 110 ಇಂದ 120 kg ವರೆಗೂ ತೂಕ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು IUCN ನ ಪ್ರಕಾರ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ನ ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿ ಇದನ್ನ ಕ್ಯಾಟಗರೈಸ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಇತ್ತೀಚಿನ ಎವರೆಸ್ಟ್ ಹತ್ತುವ ಕ್ಸೆನಾನ್ ಅನಿಲವನ್ನು ಬಳಸಿಕೊಂಡಿರುವುದರಿಂದ ದೊರೆತ ಪ್ರಮುಖ ಪ್ರಯೋಜನವೇನು? So what was the key benefit of using xenon gas in the recent Everest expedition? ಅಂದ್ರೆ ಎವರೆಸ್ಟ್ ಅಥವಾ ಮೌಂಟ್ ಎವರೆಸ್ಟ್ ಏನಿರುತ್ತೆ ಸೊ ಅದನ್ನ ಹತ್ತುವ ಒಂದು ಕ್ರಮವಾಗಿ ಕ್ಸೆನಾನ್ ಅನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಕ್ಸೆನಾನ್ ಅಂತಕ್ಕಂಥದ್ದು ಒಂದು ಅನಿಲವಾಗಿರುತ್ತೆ. ಸೊ ಕ್ಸೆನಾನ್ ಅನ್ನ ಅವರು ಬಳಕೆ ಮಾಡಿಕೊಳ್ಳುವ ಮುಖಾಂತರ ಎವರೆಸ್ಟ್ ಅನ್ನ ಹತ್ತುವ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಹಾಗಿದ್ರೆ ಕ್ಸೆನಾನ್ಗೂ ಮೌಂಟೇನ್ ಕ್ಲೈಂಬಿಂಗು ಏನು ಸಂಬಂಧ ಅಂತಕ್ಕಂಥದ್ದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕ್ಸೆನಾನ್ ನಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಒಗ್ಗಿಕೊಳ್ಳಲು ಅವಧಿ ಕಡಿಮೆ ಆಗುತ್ತೆ. ಅಂದ್ರೆ ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಅಥವಾ ಆ ಬೆಟ್ಟದ ಅಥವಾ ಆ ಒಂದು ಎವರೆಸ್ಟ್ ನ ಕಂಡೀಷನ್ಸ್ ಏನಿರುತ್ತೆ ಸೊ ಆ ಕಂಡೀಷನ್ಸ್ಗೆ ಅಕ್ಲಮಟೈಸೇಷನ್ ಅಂದ್ರೆ ಹೊಂದಿಕೊಳ್ತಕ್ಕಂಥ ಒಂದು ಸಮಯ ಕ್ಸೆನಾನ್ ಅನ್ನ ಇನ್ಹೇಲ್ ಮಾಡುವುದರಿಂದ ಕಡಿಮೆ ಆಗುತ್ತೆ. ಸೊ ಅದರಿಂದ ಈ ಪರ್ವತಾರೋಹಿಗಳು ಯಾರಿರ್ತಾರೆ ಸೊ ಅವರು ಎವರೆಸ್ಟ್ ಅನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಹತ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ಅವರು ಹತ್ತುವುದನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಕ್ಸೆನಾನ್ ಅನ್ನ ಇನ್ಹೇಲ್ ಮಾಡಿ ಆ ಪ್ರದೇಶಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಿರುವ ಕಾರಣದಿಂದ ಈ ಎವರೆಸ್ಟ್ ಅನ್ನ ಕ್ಲೈಮ್ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನ ಈಗ ಮಾಡಲಾಗಿರುತ್ತೆ. ಸೊ ಈ ಸಾಧನೆಯನ್ನ ಮಾಡಿರ್ತಕ್ಕಂಥವರು ಬ್ರಿಟಿಷ್ ಕ್ಲೈಂಬರ್ಸ್ ಅಂದ್ರೆ ಬ್ರಿಟಿಷ್ ಪರ್ವತಾರೋಹಿಗಳು ಬಿಕಮ್ ಫಸ್ಟ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್ ಯೂಸಿಂಗ್ ಕ್ಸೆನಾನ್ ಗ್ಯಾಸ್. ಸೊ ಕ್ಸೆನಾನ್ ಅನಿಲ
ಅನಿಲವನ್ನು ಬಳಸಿಕೊಂಡು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿರ್ತಕ್ಕಂಥ ಮೊಟ್ಟ ಮೊದಲ ಬ್ರಿಟಿಷ್ ಪರ್ವತಾರೋಹಿಗಳ ಬಗ್ಗೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ 4 ಜನ ಬ್ರಿಟಿಷ್ ಕ್ಲೈಂಬರ್ಸ್ಗಳು ಫಸ್ಟ್ ಟೈಮ್ ಈ ಮೌಂಟ್ ಎವರೆಸ್ಟ್ ಅನ್ನ ಕ್ಸೆನಾನ್ ಗ್ಯಾಸ್ ಅನ್ನ ಉಪಯೋಗಿಸಿಕೊಂಡು ಕಡಿಮೆ ಸಮಯದಲ್ಲಿ ಹತ್ತಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ಇದರ ಪ್ರಮುಖ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಅವರು ಕ್ಸೆನಾನ್ ಅನಿಲವನ್ನ ಇನ್ಹೇಲ್ ಮಾಡಿರ್ತಾರೆ. ಸೊ ಇನ್ ಜರ್ಮನಿ ಅಂದ್ರೆ ಅವರು ಹತ್ತುವುದಕ್ಕಿಂತ ಮುಂಚೆನೆ ಜರ್ಮನಿಯಲ್ಲಿ ಈ ಒಂದು ಕ್ಸೆನಾನ್ ಗ್ಯಾಸ್ ಅನ್ನ ಇನ್ಹೇಲ್ ಮಾಡಿರ್ತಾರೆ. ಏನಕ್ಕೆ ಈ ಕ್ಸೆನಾನ್ ಗ್ಯಾಸ್ ಅನ್ನ ಇನ್ಹೇಲ್ ಮಾಡಿರ್ತಾರೆ ಅಂದ್ರೆ ಸೊ ಆ ಒಂದು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಿಕ್ಕೆ ಅಂದ್ರೆ ಇವರು ಪ್ರಯಾಣವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆನೆ ಈ ಒಂದು ಕ್ಸೆನಾನ್ ಗ್ಯಾಸ್ ಅನ್ನ ಇನ್ಹೇಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಅದರ ಜೊತೆಗೆ ದೇ ಸ್ಲೆಪ್ಟ್ ಇನ್ ಸ್ಪೆಷಲ್ ಟೆಂಟ್ಸ್ ಸಿಮ್ಯುಲೇಟಿಂಗ್ ಹೈ ಆಲ್ಟಿಟ್ಯೂಡ್ ಕಂಡೀಷನ್ಸ್ ಅಟ್ ಹೋಮ್ ಬಿಫೋರ್ ಅಂದ್ರೆ ಈ ಬೆಟ್ಟವನ್ನ ಹತ್ತುವುದಕ್ಕಿಂತ ಮುಂಚೆನೆ ಕೆಲವೊಂದು ವಿಶೇಷವಾಗಿ ಟೆಂಟ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಈ ಟೆಂಟ್ಗಳು ಏನಿರುತ್ತೆ ಅಂದ್ರೆ ಎವರೆಸ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಕಂಡೀಷನ್ಸ್ ಏನಿರುತ್ತೆ ಅದೇ ರೀತಿಯ ಎತ್ತರದ ಪ್ರದೇಶಗಳನ್ನ ಕ್ರಿಯೇಟ್ ಮಾಡಿಕೊಳ್ಳುವ ಮುಖಾಂತರ ಸೊ ಹತ್ತುವುದಕ್ಕಿಂತ ಮುಂಚೆನೆ ಈ ಎಲ್ಲಾ ತರಬೇತಿಯನ್ನ ಅವರು ಮಾಡ್ಕೊಂಡಿರ್ತಾರೆ. ಸೊ ಇದರಿಂದ ಅವ್ರಿಗಾಗಿರ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಕಂಪೇರ್ಡ್ ಟು ಟ್ರೆಡಿಷನಲ್ ಎಕ್ಸ್ಪೆಡಿಷನ್ ಅಂದ್ರೆ ಸಾಂಪ್ರದಾಯಿಕವಾಗಿ ಯಾರು ಪರ್ವತಾರೋಹಣ ಮಾಡ್ತಾರೆ ಅಥವಾ ಪರ್ವತಗಳನ್ನು ಹತ್ತುತ್ತಾರೆ ಸೊ ಅವರಿಗೆ ಕಂಪೇರ್ ಮಾಡಿಕೊಂಡಾಗ ಈ ಟೀಮು ಬಹಳ ಕಡಿಮೆ ದಿನಗಳಲ್ಲಿ ಇದನ್ನ ಹತ್ತಿರ್ತಾರೆ. ಯಾಕಂದ್ರೆ ಬೇರೆಯವರು ವೀಕ್ಸ್ ಅಥವಾ ಮಂತ್ಸ್ ಸಮಯವನ್ನ ತೆಗೆದುಕೊಂಡ್ರೆ ಸೊ ಇವರು ಅತ್ಯಂತ ಕಡಿಮೆ ಸಮಯವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಟ್ ಈಸ್ ಲೆಸ್ ದೆನ್ 5 days ಅಂದ್ರೆ 5 ದಿನಗಳಿಗಿಂತ ಕಡಿಮೆ ಸಮಯದಲ್ಲಿ ಸೊ ಈ ಒಂದು ಪರ್ವತವನ್ನ ಹತ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದೇ ರೀಚ್ಡ್ 8,848 meters less than 5 days. ಸೊ 5 ದಿನಗಳಿಗಿಂತ ಕಡಿಮೆ ಸಮಯದಲ್ಲಿ 8,848 ಮೀಟರ್ ಶಿಖರವನ್ನ ತಲುಪಿರ್ತಕ್ಕಂಥದ್ದು ಒಂದು ಸಾಧನೆಯಾಗಿರುತ್ತೆ. ಸೊ ಈಗ ವಾಟ್ ಈಸ್ ಕ್ಸೆನಾನ್ ಗ್ಯಾಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ರೇರ್ ಅಥವಾ ಅಪರೂಪವಾಗಿರ್ತಕ್ಕಂಥ ಅನಿಲವಾಗಿರುತ್ತೆ. ಕಲರ್ಲೆಸ್ ಯಾವುದೇ ಬಣ್ಣವನ್ನ ಹೊಂದಿರೋದಿಲ್ಲ. ಓಡರ್ಲೆಸ್ ಅಂದ್ರೆ ಯಾವುದೇ ವಾಸನೆಯನ್ನ ಕೂಡ ಹೊಂದಿರದ ಇರತಕ್ಕಂಥ ಒಂದು ಗ್ಯಾಸ್ ಆಗಿರುತ್ತೆ. ಸೊ ಇದನ್ನ ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಅನಾಸ್ಥೆಟಿಕ್ ಅಂದ್ರೆ ಅರಿವಳಿಕೆ ಅಂತ ಹೇಳ್ತೇವೆ. ಅರಿವಳಿಕೆ ಅಂದ್ರೆ ನಮ್ಮ ಜ್ಞಾನವನ್ನ ಅಥವಾ ನಮ್ಮ ಇದನ್ನ ತಪ್ಪಿಸ್ತಕ್ಕಂಥದ್ದು ಅಂದ್ರೆ ನಮ್ಮ ಮೆಮೊರಿಯನ್ನ ಅಥವಾ ನಮ್ಮ ಕಾನ್ಶಿಯಸ್ ಅನ್ನ ತಪ್ಪಿಸ್ತಕ್ಕಂಥ ಒಂದು ಮೆಡಿಸಿನ್ಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಸೊ ಅದ್ರ ಜೊತೆಗೆ ಮೆಡಿಕಲ್ ಅಪ್ಲಿಕೇಶನ್ಸ್ ಅಲ್ಲಿ ಅಂದ್ರೆ ಪ್ರಜ್ಞೆಯನ್ನ ತಪ್ಪಿಸ್ಲಿಕ್ಕೆ ಮತ್ತೆ ವೈದ್ಯಕೀಯ ಅನ್ವಯಿಕೆಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ರೇರೆಸ್ಟ್ ಅನಿಲವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಹೆಲ್ಪ್ ದಿ ಕ್ಲೈಮರ್ಸ್ ಅಕ್ಲಮಟೈಸ್ ಫಾಸ್ಟರ್ ಅಂಡ್ ಪ್ರೊಟೆಕ್ಟೆಡ್ ದೆಮ್ ಫ್ರಮ್ ದಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದ್ರೆ ಬೆತ್ತ ಹತ್ತುವಾಗ ಒಂದು ಸಿಕ್ನೆಸ್ ಬರುತ್ತೆ, ಅದನ್ನ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಹೇಳ್ತೇವೆ. ಸೊ ಯಾವಾಗ ಇವರು ಕ್ಸೆನಾನ್ ಅನಿಲವನ್ನ ಇನ್ಹೇಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಅವರಿಗೆ ಯಾವುದೇ ರೀತಿಯ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರೋದಿಲ್ಲ. ಸೊ ಈ ಒಂದು ಕಾರಣದಿಂದ ಕೇವಲ 4 ರಿಂದ 5 ದಿನಗಳಲ್ಲಿ ಈ ಒಂದು ಎವರೆಸ್ಟ್ ಅನ್ನ ಹತ್ತಿ ಅವರು ಸಾಧನೆಯನ್ನ ಮಾಡಿರ್ತಾರೆ. ಸೊ ಈಗ ನಾವು ಮೌಂಟ್ ಎವರೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ದಿಸ್ ಇಸ್ ದಿ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಸೊ ನಮ್ಮ ಪ್ರಪಂಚದಲ್ಲಿಯೇ ಇರ್ತಕ್ಕಂಥ ಅತ್ಯಂತ ಎತ್ತರವಾದ ಪರ್ವತವಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಹೈಟ್ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ 8,848.86 ಮೀಟರ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಿಖರವನ್ನ ಹತ್ತಿರ್ತಕ್ಕಂಥದ್ದು ಕೇವಲ 5 ದಿನಗಳಲ್ಲಿ ಲೆಸ್ ದೆನ್ 5 days ಅಲ್ಲಿ ಸೊ ಒಂದು ದಾಖಲೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಎಲ್ಲಿರುತ್ತೆ ಅಂದ್ರೆ ಬಿಟ್ವೀನ್ ಇಂಡಿಯಾ ಅಂಡ್ ಟಿಬೆಟ್. ಸೊ ಭಾರತ ಮತ್ತು ನೇಪಾಳ್ ಮತ್ತೆ ಟಿಬೆಟ್ ನಡುವೆ ಇರತಕ್ಕಂಥ ಒಂದು ಬಾರ್ಡರ್ ಏನಿರುತ್ತೆ ಸೊ ಆ ಬಾರ್ಡರ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಈ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಹಿಮಾಲಯನ್ ಮೌಂಟೇನ್ ರೇಂಜಸ್ ಏನಿರುತ್ತೆ ಸೊ ಇದರ ಒಂದು ಭಾಗವಾಗಿ ಈ ಶಿಖರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಿಖರವನ್ನ ಮೊಟ್ಟ ಮೊದಲ ಬಾರಿಗೆ ಹತ್ತಿರ್ತಕ್ಕಂಥವ್ರು ಯಾರು ಅಂದ್ರೆ ಸರ್ ಎಡ್ಮಂಡ್ ಹಿಲರಿ ಮತ್ತೆ ತೇನ್ಜಿಂಗ್ ನೋರ್ಗೆ ಇನ್ ದ ಇಯರ್ 1953 1953ರಲ್ಲಿ ಎಡ್ಮಂಡ್ ಹಿಲರಿ ಮತ್ತೆ ತೇನ್ಜಿಂಗ್ ನೋರ್ಗೆ ಸೊ ಈ ಒಂದು ಶಿಖರವನ್ನ ಮೊದಲು ಹತ್ತಿರ್ತಕ್ಕಂಥ ಒಂದು ಪರ್ವತಾರೋಹಿಗಳಾಗಿರ್ತಾರೆ. ಹಾಗಿದ್ರೆ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಏನಂತ ಕರೀತಾರೆ ಅಂದ್ರೆ ಸಾಗರ್ ಮಾತಾ ಅಂತ ಕರೀತಾರೆ. ಸೊ ಟಿಬೆಟ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಚೊಮೊಲುಗ್ಮಾ ಅಂತ ಕರೀತೇವೆ. ಸೊ ಈ ನೇಮ್ಸ್ ಎಲ್ಲ ಗೊತ್ತಿರಬೇಕು. ಸೊ ನೇಪಾಲ್ ನಲ್ಲಿ ಸಾಗರ್ ಮಾತೆ ಅಂತ ಕರೀತಾರೆ, ಟಿಬೆಟ್ ಭಾಷೆಯಲ್ಲಿ ಇದನ್ನ ಚೊಮೊಲುಂಗ್ಮಾ ಅಂತ ಕರೀತಕ್ಕಂಥ ಒಂದು ಪರ್ವತ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪರ್ವತವನ್ನ ಹತ್ತಲಿಕ್ಕೆ ದೇರ್ ಆರ್ 2 ಮೇನ್ ರೂಟ್ಸ್. ಸೊ 2 ಪ್ರಮುಖ ರಸ್ತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದನ್ನ ಸೌತ್ ಈಸ್ಟ್ ರಿಡ್ಜ್ ಅಂತ ಹೇಳ್ತೇವೆ. ಸೊ ಇದು ನೇಪಾಳದಲ್ಲಿರುತ್ತೆ. ಇನ್ನೊಂದನ್ನ ನಾರ್ತ್ ರಿಡ್ಜ್ ಅಂತ ಹೇಳ್ತೇವೆ. ಸೊ ಇದು ಟಿಬೆಟ್ ನಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5.
ಡಾಕ್ಟರ್ ಎಂ.ಆರ್. ಶ್ರೀನಿವಾಸ್ ಭಾರತದಲ್ಲಿ ಯಾವ ಆಯೋಗದ ಅಧ್ಯಕ್ಷತೆ ವಹಿಸಿದ್ದರು? ವಿಚ್ ಕಮಿಷನ್ ಡಿಡ್ ಡಾಕ್ಟರ್ ಎಂ.ಆರ್. ಶ್ರೀನಿವಾಸನ್ ಚೇರ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಪರಮಾಣು ಶಕ್ತಿ ಆಯೋಗ ಅಥವಾ ಅಟಾಮಿಕ್ ಎನರ್ಜಿ ಕಮಿಷನ್ ಏನಿರುತ್ತೆ ಸೊ ಇದರ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇವರು ಇತ್ತೀಚೆಗೆ ವಿಧಿವಶರಾಗಿರುವ ಕಾರಣದಿಂದ ಸೊ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇವರನ್ನ ನಮ್ಮ ಭಾರತ ದೇಶದಲ್ಲಿ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಪರಮಾಣು ಕಾರ್ಯಕ್ರಮದ ಪ್ರಮುಖ ಶಿಲ್ಪಿ ಅಂತ ಇವರನ್ನ ಕರೆಯಲಾಗುತ್ತೆ. ಬಿಕಾಸ್ ಈ ಒಂದು ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಕೊಡುಗೆಗಳನ್ನ ನೀಡಲಾಗಿರುತ್ತೆ. ಸೊ ಇವರ ಹೆಸರು ಡಾಕ್ಟರ್ ಎಂ.ಆರ್. ಶ್ರೀನಿವಾಸನ್ ಅಂತ ಹೇಳ್ತೇವೆ. ಸೊ ಇವರೊಬ್ರು ವೆಟರನ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿರ್ತಾರೆ. ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪರಮಾಣು ವಿಜ್ಞಾನಿ ಆಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಅದ್ರ ಜೊತೆಗೆ ಸೊ ಈ ವಾಸ್ chairman of India's Atomic Energy Commission. So he passed away recently. ಅಂದ್ರೆ ನಮ್ಮ ಭಾರತ ದೇಶದ ಪರಮಾಣು ಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಇತ್ತೀಚೆಗೆ ವಿಧಿವಶರಾಗಿರ್ತಾರೆ. ಸೊ ಇವರಿಗೆ ಪದ್ಮ ವಿಭೂಷಣ ಅವಾರ್ಡ್ ಕೂಡ ಬಂದಿರುತ್ತೆ. ಕಾರಣ ಏನಂದ್ರೆ ಈ ಪ್ಲೇಡ್ ಅ ಪಿವಟಲ್ ರೋಲ್ ಇನ್ ಇಂಡಿಯಾಸ್ ಇಂಡಿಜಿನಿಯಸ್ ನ್ಯೂಕ್ಲಿಯರ್ ಎನರ್ಜಿ ಪ್ರೋಗ್ರಾಮ್ ವರ್ಕಿಂಗ್ ಅಲಾಂಗ್ ವಿತ್ ಡಾಕ್ಟರ್ ಹೋಮಿ ಬಾಬಾ. ಸೊ ಡಾಕ್ಟರ್ ಹೋಮಿ ಬಾಬಾರೊಂದಿಗೆ ಅವರು ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಪರಮಾಣು ಇಂಧನ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸೊ ಇವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು ಇವರ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇವರು ಬೇರೆಲ್ಲ ಕಾಂಟ್ರಿಬ್ಯೂಷನ್ಸ್ ಏನ್ ಮಾಡಿದ್ದಾರೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಈ ವರ್ಕ್ಡ್ ಆನ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್. ಆ ಫಸ್ಟ್ ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್ ಅನ್ನ ನಾವು ಅಪ್ಸರಾ ಅಂತ ಕರಿತೇವೆ. ಸೊ ಇದು ಕಮಿಷನ್ ಆಗಿರ್ತಕ್ಕಂಥದ್ದು 1956 ಅಂದ್ರೆ 1956ರಲ್ಲಿ ಕಾರ್ಯಾರಂಭ ಮಾಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್. ಆ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಅನ್ನ ನಾವು ಅಪ್ಸರಾ ಅಂತ ಕರಿತೇವೆ. ಸೊ ಈ ಅಪ್ಸರಾದಲ್ಲಿ ಇವರು ಪಾಲ್ಗೊಂಡಿರ್ತಾರೆ ಅಥವಾ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಕೊಡುಗೆಯನ್ನ ನೀಡಿರ್ತಾರೆ. ಸೊ ಅದ್ರ ಜೊತೆಗೆ ಹಿ ಲೆಡ್ ದಿ ಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾಸ್ ಫಸ್ಟ್ ಅಟಾಮಿಕ್ ಪವರ್ ಸ್ಟೇಷನ್ ತಾರಾಪುರ್ 1 ಕಮಿಷನ್ಡ್ ಇನ್ 1969. ಅಂದ್ರೆ 1960ರಲ್ಲಿ ಪ್ರಾರಂಭವಾಗುತ್ತೆ. ಯಾವುದು? ಭಾರತ ದೇಶದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ. ಸೊ ವೆರಿ ಇಂಪಾರ್ಟೆಂಟ್, ಭಾರತ ದೇಶದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ. ಸೊ ಇದನ್ನ ನಾವು ತಾರಾಪುರ 1 ಅಂತ ಹೇಳ್ತೇವೆ. ಸೊ ಇದರ ನಿರ್ಮಾಣದ ನೇತೃತ್ವವನ್ನ ಇವರು ವಹಿಸಿಕೊಂಡಿರ್ತಾರೆ. ಆ ಒಂದು ಸಂಪೂರ್ಣ ನಿರ್ಮಾಣವನ್ನ ಸೊ ಇವರ ನಾಯಕತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಅದ್ರ ಜೊತೆಗೆ ಹಿ ಓವರ್ಸಾ ದಿ ಡೆವಲಪ್ಮೆಂಟ್ ಆಫ್ 18 ನ್ಯೂಕ್ಲಿಯರ್ ಪವರ್ ಯೂನಿಟ್ಸ್. ಅಂದ್ರೆ ಮೊದಲ ಬಾರಿಗೆ ಇವರು ತಾರಾಪುರ್ 1 ಏನಿರುತ್ತೆ ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಮುಂದಾಳತ್ವವನ್ನು ವಹಿಸ್ತಾರೆ. ಸೊ ಅದಾದ ನಂತರ ನಮ್ಮ ಭಾರತ ದೇಶದಲ್ಲಿ 18 ನ್ಯೂಕ್ಲಿಯರ್ ಪವರ್ ಯೂನಿಟ್ ಗಳನ್ನ ರಚನೆ ಮಾಡುವಲ್ಲಿ ಅಥವಾ ಅಭಿವೃದ್ಧಿಪಡಿಸುವಲ್ಲಿ ಸೊ ಇವರು ಪಾಲ್ಗೊಂಡಿರ್ತಕ್ಕಂಥದ್ದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಅದ್ರ ಜೊತೆಗೆ ಲೀಡರ್ಶಿಪ್ ರೋಲ್ಸ್ ಗಳನ್ನ ನಾವಿಲ್ಲಿ ನೋಡೋದಾದ್ರೆ ಈ ಸರ್ವ್ಡ್ ಆಸ್ ಚೇರ್ಮನ್ ಆಫ್ ಅಟಾಮಿಕ್ ಎನರ್ಜಿ ಕಮಿಷನ್. ಸೊ ಇದನ್ನ ಆಲ್ರೆಡಿ ನಾನು ಪ್ರಶ್ನೆಯಲ್ಲಿ ಹೇಳಿದ್ದೆ. ಅಂಡ್ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂದ್ರೆ ಈ ಪರಮಾಣು ಶಕ್ತಿ ಇಲಾಖೆ ಏನಿದೆ ಸೊ ಇದರ ಕಾರ್ಯದರ್ಶಿಯಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಅದ್ರ ಜೊತೆಗೆ he was the founder chairman of the Nuclear Power Corporation of India Limited. ಇದನ್ನ ನಾವು NPCIL ಅಂತ ಹೇಳ್ತೇವೆ. ಸೊ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಏನಿದೆ ಸೊ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಅದ್ರ ಜೊತೆಗೆ he played a crucial role in policy making and nuclear energy expansion. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಪರಮಾಣು ಶಕ್ತಿಯ ಬಳಕೆಗೆ ಸಂಬಂಧಪಟ್ಟಂತೆ ನೀತಿಗಳನ್ನ ರೂಪಿಸುವಲ್ಲಿ ಮತ್ತೆ ಪರಮಾಣು ಇಂಧನದ ವಿಸ್ತರಣೆಯಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ನ್ಯಾಷನಲ್ ಆಂಟಿ ಟೆರರಿಸಂ ಡೇ ಅಥವಾ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಸೊ ಈ ದಿನವನ್ನ ನಾವು ಪ್ರತಿ ವರ್ಷ ಮೇ 21ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ದಿನಾಂಕಕ್ಕೂ ಈ ಒಂದು ದಿನಕ್ಕೂ ಏನು ಸಂಬಂಧ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರೋಣ. ಸೊ ಈ ದಿನಾಂಕ ಏನಿದೆ ಇಟ್ ಕಮಾಮರೇಟ್ಸ್ ದಿ ಅಸಾಸಿನೇಷನ್ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ. ಸೊ ರಾಜೀವ್ ಗಾಂಧಿ ಅವರು 1991 ಮೇ 21ನೇ ತಾರೀಕು ಹತ್ಯೆಗೆ ಒಳಗಾಗ್ತಾರೆ. ಸೊ ಆ ಒಂದು ದಿನವನ್ನ ನಾವು ಸ್ಮರಿಸಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇವರನ್ನ ಈ ಒಂದು ಸೂಸೈಡ್ ಬಾಂಬರ್ ಅಂತ ಹೇಳ್ತೇವೆ. ಸೊ LTTE ಅಂದ್ರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಅಂತ ಹೇಳ್ತೇವೆ. ಸೊ ಇವರ ಒಂದು ಸೂಸೈಡ್ ಬಾಂಬ್ ಅಥವಾ ಆತ್ಮಹತ್ಯಾ ಬಾಂಬ್ ಏನಿರುತ್ತೆ ಸೊ ಇದರ ಮುಖಾಂತರ ಮೇ 21, 1991 ಸೊ ಇವರನ್ನ ಹತ್ಯೆ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ
ಈ ಒಂದು ದಿನವನ್ನ ನಾವೇನು ಆಚರಣೆ ಮಾಡ್ತೇವೆ, ಸೊ ದಿಸ್ ಡೇ ಹಾನರ್ಸ್ ದೋಸ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್ ಟು ಟೆರರಿಸಮ್, ಅಂದ್ರೆ ಭಯೋತ್ಪಾದನೆಗೆ ಬಲಿಯಾಗಿರ್ತಕ್ಕಂಥವರ ಒಂದು ದಿನವಾಗಿ ಅಥವಾ ಅವರನ್ನ ಗೌರವಿಸುವ ದಿನವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ವರ್ಲ್ಡ್ ಡೇ ಫಾರ್ ಕಲ್ಚರಲ್ ಡೈವರ್ಸಿಟಿ ಅಥವಾ ವಿಶ್ವ ಸಾಂಸ್ಕೃತಿಕ ವೈವಿಧ್ಯತೆ ದಿನ. ಸೊ ಈ ಒಂದು ದಿನವನ್ನು ಕೂಡ ನಾವು ಪ್ರತಿ ವರ್ಷ ಮೇ 21ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಅದರ ಥೀಮ್ ಈ ವರ್ಷ ಏನು ಬಿಡುಗಡೆ ಆಗಿರೋದಿಲ್ಲ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 873. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಸೆಷನ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.